ಇನ್ನು ಧರ್ಮಸ್ಥಳ ಪ್ರಕರಣ ರೋಚಕವಾದಂತಹ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಸತತ 5 ಗಂಟೆಯಿಂದ ಈಗ ಎಸ್ಐಟಿ ನಿರಂತರ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಬಂಗ್ಲಗುಡ ಕಾಡಿನಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ಇವತ್ತು ಯಾರನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಒಂದು ಪ್ರಕ್ರಿಯೆ ಅಲ್ಲ. ಬದಲಾಗಿ ಎಸ್ಐಟಿಯ ಅಧಿಕಾರಿಗಳೇ ತೆರಳಿ ಬಂಗ್ಲಗುಡ ಕಾಡಿನಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. 5 ಕಡೆ ಹುಡುಕಾಡಿದ್ದಾರೆ. ಮೇಲ್ನೋಟಕ್ಕೆ ಈಗ ಪ್ರಾಥಮಿಕವಾಗಿ ಸಿಕ್ಕಂತಹ ಒಂದು ಮಾಹಿತಿ ಪ್ರಕಾರ ಸುಮಾರು 5 ಕಡೆ ಮೂಳೆಗಳು ಪತ್ತೆಯಾಗಿವೆ ಅಂತ. ಕೆಲವೊಂದಷ್ಟು ಮಾನವನ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿವೆ. ಕಾಡಿನಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಈಗ ಎಸ್ಐಟಿ ಅನ್ನುವಂಥದ್ರ ಬಗ್ಗೆ ನಮಗೆ ಲಭ್ಯವಾಗಿರುವಂಥ ಮಾಹಿತಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಒಂದಷ್ಟು ಬ್ಯಾಗ್ಗಳು, ಪ್ಲಾಸ್ಟಿಕ್ ಚೀಲಗಳು, ಜೊತೆಗೆ ಒಂದು ಉಪ್ಪು, ಕೆಲವೊಂದಷ್ಟು ದ್ರಾವಣಗಳು, ಇದನ್ನೆಲ್ಲವನ್ನೂ ಕೂಡ ಈಗಾಗಲೇ ಸ್ಥಳಕ್ಕೆ ತರಿಸ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸೊ ಅದರಂತೆ ಬೆಳಿಗ್ಗೆಯಿಂದ ನಡೀತಾ ಇರುವಂಥ ಕಾರ್ಯಾಚರಣೆ ಸತತ 5 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಯಾವುದೋ ಉತ್ಖನನ ಕಾರ್ಯ ಅಲ್ಲ, ಅಂದರೆ ಯಾವುದೋ ಒಂದು ಪಾಯಿಂಟ್ ತೋರಿಸಿ ಅಲ್ಲಿ ಅಗದು ಒಳಗಡೆಯಿಂದ ಏನೋ ತೆಗಿತಾ ಇದ್ದಾರೆ ಅನ್ನುವಂಥದ್ದಲ್ಲ. ಇದು ಕಾಡಿನ ಮಧ್ಯಭಾಗದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಸೊ ಅಲ್ಲಿ 5 ಕಡೆ ಮೂಳೆಗಳು ಪತ್ತೆಯಾಗಿವೆ ಅನ್ನುವಂಥದ್ದನ್ನು ಹೇಳಿದರೆ ಅದೆಲ್ಲವನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ರಿಕವರ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಸೌಜನ್ಯ ಮಾವ ವಿಠಲಗೌಡ ಆರೋಪದಂತೆಯೇ ಇದೀಗ ಬಂಗ್ಲಗುಡ್ಡದ ಕಾಡಿಗೆ ಎಸ್ಐಟಿ ನುಗ್ಗಿದೆ. ಇಂಚಿಂಚು ಶೋಧ ಮಾಡ್ತಾ ಇದ್ದಾರೆ. ಶೋಧದ ವೇಳೆ ಕೆಲ ಕಡೆಗಳಲ್ಲಿ ಮೂಳೆಗಳು ಕೂಡ ಪತ್ತೆಯಾಗಿವೆ ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಹೊಸ ದಿಕ್ಕಿನಲ್ಲಿ ಏನೆಲ್ಲ ತನಿಖೆ ಆಗ್ತಾ ಇದೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಬನ್ನಿ ನೋಡೋಣ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಮತ್ತೆ ರೋಚಕ ಟ್ವಿಸ್ಟ್. ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧದ ವೇಳೆ ಮೂಳೆಗಳು ಪತ್ತೆ. ಕಾಡಿನಲ್ಲಿ ಸೋಕೋ ಟೀಮ್ ಬಾಂಬ್ ನಿಷ್ಕ್ರಿಯ ದಳ ಶೋಧ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಇದೀಗ ಮತ್ತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಶೋಧದ ವೇಳೆ ಇಂಥದ್ದೊಂದು ತಿರುವನ್ನ ಯಾರು ನಿರೀಕ್ಷೆಯೂ ಮಾಡಿರಲಿಲ್ಲ. ಅಂಥದ್ದೊಂದು ಬೆಳವಣಿಗೆ ಆಗಿದೆ. ಅದುವೇ ಇದೀಗ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧಕ್ಕಿಳಿದಾಗ ಹಲವು ಮೂಳೆಗಳು ಸಿಕ್ಕಿರೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಆ ಬಂಗ್ಲಗುಡ್ಡದ ಒಳಗಡೆ ಇವಾಗ ಕಾರ್ಯಾಚರಣೆಗೆ ಹೋಗಿರುವಂಥದ್ದು. ಅಲ್ಲಿ ಪರ್ಟಿಕ್ಯುಲರ್ ಆಗಿ ವಿಠಲ್ಗೌಡ ಸೇರಿದಂತೆ ದೂರುದಾರ ಇರ್ಬೋದು, ಸಾಕ್ಷಿದಾರರು ಯಾರನ್ನೂ ಕೂಡ ಕರ್ಕೊಂಡು ಹೋಗಿಲ್ಲ. ಆದರೆ ಆ ಒಂದು ಪ್ರದೇಶಕ್ಕೆ ಹೋಗಿ ಈಗ ಈ ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂಥದ್ದು. ಇದು ಎಕ್ಸಾಕ್ಟಾಗಿ ಜಾಗ ನೋಡೋದಾದರೆ ಇದು ಉಜಿರೆ ಕಡೆಯಿಂದ ಧರ್ಮಸ್ಥಳಕ್ಕೆ ಬರುವಂತಹ ರಸ್ತೆಯಾಗಿದೆ. ಆ ಕಡೆಯಿಂದ ಬರುವಂತಹ ಕಡೆಯಲ್ಲಿ ಈ ಒಂದು ಪಾಯಿಂಟ್ ಏನು ಸಿಗುತ್ತೆ ಅಲ್ಲಿ ಇವಾಗ ಒಳಗಡೆ ಹೋಗಿರುವಂಥದ್ದು. ಒಂದು ದುರ್ಗಮ ಕಾಡಿನ ಒಳಗಡೆ ಹೋಗಿರುವಂಥದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಅಂದರೆ ಈ ಪ್ರದೇಶ ಎಲ್ಲಿದೆ ಅಂತ ತೋರಿಸೋದಾದರೆ ಗಮನಿಸ್ಬೋದಾಗಿದೆ. ಆರಂಭಿಕ ಹಂತದಲ್ಲಿ ಪಾಯಿಂಟ್ ನಂಬರ್ 1 ಏನಿತ್ತು, ಆ ಪಾಯಿಂಟ್ ನಂಬರ್ 1ರ ಮೇಲ್ಭಾಗದಲ್ಲಿ ಹೋಗಿರುವಂಥದ್ದು. ಇದು ಪಾಯಿಂಟ್ ನಂಬರ್ 1. ಇಲ್ಲಿ ನೋಡ್ಬೋದು ಈ ಒಂದು ಪ್ರದೇಶದಲ್ಲಿ ಏನು ಆರಂಭಿಕ ಹಂತದಲ್ಲಿ ಅವರು ಪಾಯಿಂಟ್ ನಂಬರ್ 1 ಅಂತ ಹೇಳಿ ಏನು ಗುರುತು ಮಾಡ್ಕೊಂಡಿದ್ರು, ಅದರ ಪಕ್ಕದಲ್ಲೇ ಇರುವಂಥದ್ದು ನೇತ್ರಾವತಿ ನದಿ. ಸೊ ನೇತ್ರಾವತಿ ನದಿಯ ಪಕ್ಕದಲ್ಲಿ ಇದ್ದಂತಹ ಪಾಯಿಂಟ್ ನಂಬರ್ 1 ಏನಿತ್ತು, ಆ ಪಾಯಿಂಟ್ ನಂಬರ್ 1ನ ಮೇಲ್ಭಾಗದಲ್ಲಿ ಇವತ್ತು ಹೋಗಿರುವಂಥದ್ದು. ಒಟ್ಟು 3 ತಂಡ ರಚಿಸಿಕೊಂಡು ಎಸ್ಐಟಿ ತನಿಖೆ. ಧರ್ಮಸ್ಥಳದಲ್ಲಿರೋ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧಕ್ಕೆ ಮುಂದಾಗಿ ಬಿಟ್ಟಿದೆ. ಬಂಗ್ಲೆಗುಡ್ಡದ ಕಾಡಿನೊಳಗೆ ಸಿಬ್ಬಂದಿ ಸಹಿತ ಎಸ್ಐಟಿ ಅಧಿಕಾರಿಗಳು ನುಗ್ಗಿದ್ದಾರೆ. ಒಂದೊಂದು ಟೀಮ್ ಆಗಿ ಶೋಧಕ್ಕೆ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಕಾಡಿನಲ್ಲಿ ಇಂಚಿಂಚು ಶೋಧ ಮಾಡಲಾಯಿತು. ಮೆಟಲ್ ಡಿಟೆಕ್ಟ್ ಉದ್ದೇಶದಿಂದ ಬಾಂಬ್ ನಿಷ್ಕ್ರಿಯ ದಳ, ಸೋಕೋ ಟೀಮ್, 15 ಅರಣ್ಯ ಸಿಬ್ಬಂದಿ, ಗ್ರಾಮ ಪಂಚಾಯಿತಿಯ 8 ಸಿಬ್ಬಂದಿ, ಪೌರ ಕಾರ್ಮಿಕರು ಕೂಡ ಶೋಧದಲ್ಲಿ ಇದ್ರು. ಶೋಧದಲ್ಲಿ ಕೆಲ ಕಡೆಗಳಲ್ಲಿ ಮೂಳೆ ಸಿಕ್ಕಿರೋದು ಗೊತ್ತಾಗಿದೆ. ಶೋಧದ ಆರಂಭದಲ್ಲಿ ಒಂದಿಷ್ಟು ಮೂಳೆ ಸಿಕ್ಕಿದ್ರೆ ಅದೇ ಬಂಗ್ಲೆಗುಡ್ಡದಲ್ಲಿ ಶೋಧದ ವೇಳೆ ಮತ್ತೆರಡು ಜಾಗದಲ್ಲಿ ಎಸ್ಐಟಿಗೆ ಕೆಲ ಮೂಳೆಗಳು ಸಿಕ್ಕಿವೆ. ಬೆಳಗ್ಗೆಯಿಂದ ಶೋಧ ನಡೆಸಿದ ಎಸ್ಐಟಿ ಮೂಳೆಗಳನ್ನ ಕಲೆಕ್ಟ್ ಮಾಡಿಕೊಂಡಿದೆ. ಮಾನವನ ಎಲುಬುಗಳನ್ನ ಮಹಜರು ಮಾಡಿ ಪೈಪ್ಗಳ ಸಂಗ್ರಹ ಮಾಡಲಾಯಿತು. ಬಳಿಕ ಮೂಳೆ ಸಿಕ್ಕ ಜಾಗದಲ್ಲಿರೋ ಮಣ್ಣಿನ ಸ್ಯಾಂಪಲ್ ಸಂಗ್ರಹವನ್ನು ಕೂಡ ಮಾಡಲಾಯಿತು. ಇದಿಷ್ಟೇ ಅಲ್ಲ, ಭೂಮಿಯ ಮೇಲ್ಭಾಗದಲ್ಲಿ ಒಂದು ಪುರುಷನ ಪ್ಯಾಂಟ್ ಕೂಡ ಪತ್ತೆಯಾಗಿದೆ. ಅದನ್ನು ಕೂಡ ಪ್ಲಾಸ್ಟಿಕ್ನಲ್ಲಿ ಸಿಬ್ಬಂದಿ ಸಂಗ್ರಹ ಮಾಡಿದ್ದಾರೆ. ಎಲ್ಲರಿಗೂ ಶೋಧದ ಬಗ್ಗೆ ಕುತೂಹಲ ಇರಬಹುದು. ಇಷ್ಟೆಲ್ಲ ಶೋಧ ಆಗ್ತಿರೋದಕ್ಕೆ ಕಾರಣವೇ ಸೌಜನ್ಯ ಮಾವ ವಿಠಲಗೌಡ. ಹೌದು, ವಿಠಲಗೌಡರೇ ವಿಡಿಯೋ ಮೂಲಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು. ಎಸ್ಐಟಿ ಮಹಜರು ವೇಳೆ ನಾನೇ ರಾಶಿ ಹೆಣಗಳನ್ನು ನೋಡಿದ್ದೇನೆ, ತನಿಖೆ ಆಗ್ಲಿ ಅಂತಾನು ಹೇಳಿದ್ರು. ಇದೀಗ ವಿಠಲಗೌಡ ಆರೋಪದಂತೆ ಎಸ್ಐಟಿ ತನಿಖೆಗೆ ಇಳಿದಿದೆ. ಮೇಲ್ಭಾಗದಲ್ಲಿ ಶೋಧದ ವೇಳೆ ಕೆಲ ಕಡೆಗಳಲ್ಲಿ ಮೂಳೆಗಳು ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.
ವಿಠಲ್ ಗೌಡನ ಕರೆತರದೆ ಎಸ್ಐಟಿ ತಂಡದಿಂದ ಶೋಧ. ತನಿಖೆಯಲ್ಲಿ ವಿಶೇಷ ಅಂದ್ರೆ ಈ ಹಿಂದೆ ಚಿನ್ನಯ್ಯನ ಸಮ್ಮುಖದಲ್ಲೇ ಎಸ್ಐಟಿ ಶೋಧ ಮಾಡಿತ್ತು. ಆದ್ರೆ ಇಲ್ಲಿ ಆಗ್ತಿರೋ ತನಿಖೆಯಲ್ಲಿ ವಿಠಲಗೌಡನನ್ನ ದೂರ ಇಟ್ಟು ಎಸ್ಐಟಿ ಶೋಧ ಮಾಡ್ತಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ನಿರ್ದೇಶನದಂತೆ ಸಂಶಯ ಆರೋಪಗಳಿಗೂ ಉತ್ತರ ಕಂಡುಕೊಳ್ಳಲು ಇದೀಗ ಎಸ್ಐಟಿ ಮುಂದಾಗಿದೆ. ಅಸ್ಥಿಪಂಜರಗಳ ರಾಶಿ ಇದೆ, ಮೂಳೆ ಇದೆ, ಚಿಕ್ಕ ಚಿಕ್ಕ ಮಕ್ಕಳ ಮೂಳೆ ಇದೆ, ಮತ್ತೆ ವಾಮಾಚಾರವನ್ನು ಕೂಡ ಮಾಡಿರ್ಬೋದು. ಕುಡಿಕೆಗಳನ್ನೆಲ್ಲವನ್ನು ಕೂಡ ಬಳಸಲಾಗಿತ್ತು, ಅಂದ್ರೆ ಮಣ್ಣಿನ ಮಡಿಕೆ ಎಲ್ಲ ಬಳಸಲಾಗಿತ್ತು ಅಂತ ಹೇಳಿ ಏನು ವಿಠಲ್ ಗೌಡ ಒಂದು ಆರೋಪವನ್ನ ಮಾಡಿದ್ದ. ಸೊ ಆ ಒಂದು ಪ್ರದೇಶಕ್ಕೆ ಈಗ ಹೋಗಿರುವಂಥದ್ದು. ಆದರೆ ವಿಠಲ್ ಗೌಡ ಇವತ್ತು ಇಲ್ಲಿಗೆ ಬಂದಿಲ್ಲ, ಆತನನ್ನು ಕರೆದುಕೊಂಡು ಬರದೆ ಹೋಗಿರೋದ್ರಿಂದ ಇಲ್ಲಿ ಅಧಿಕಾರಿಗಳು ಏನಕ್ಕೆ ಅಲ್ಲಿಗೆ ಹೋಗಿರ್ಬೋದು ಅನ್ನೋ ಒಂದು ಕುತೂಹಲ ಈಗ ಇರುವಂಥದ್ದು. ಸಾಕಷ್ಟು ಭದ್ರತೆಯನ್ನು ಈ ಒಂದು ಸುತ್ತಮುತ್ತ ಹಾಕಲಾಗಿದೆ. ಸ್ಥಳೀಯ ಪೊಲೀಸರನ್ನ ಬಳಸಿಕೊಂಡು ಭದ್ರತೆಯನ್ನು ಹಾಕಲಾಗಿದೆ. ಬಾಂಬ್ ಸ್ಕ್ವಾಡ್ ಕೂಡ, ಅಂದರೆ ಏನು ಮೆಟಲ್ ಡಿಟೆಕ್ಟರ್ನ ಮಾಡಲಿಕ್ಕೆ ಬಾಂಬ್ ಸ್ಕ್ವಾಡ್ನ 2 ಅಧಿಕಾರಿಗಳು, 9 ಜನ ಸೋಕೋ ತಂಡದ ಸಿಬ್ಬಂದಿಗಳು, ಅರಣ್ಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಸಿಬ್ಬಂದಿಗಳು. ಮತ್ತೊಂದು ಕಡೆ ಚಿನ್ನಯ್ಯ ಸಂಪರ್ಕಿತರ ವಿಚಾರಣೆಗೂ ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಕರೆದರೂ ವಿಚಾರಣೆಗೆ ಬರುವಂತೆ ಎಸ್ಐಟಿ ಸೂಚನೆ ನೀಡುವ ಸಾಧ್ಯತೆ ಇದೆ. ಜೊತೆಗೆ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಹಾಗೂ ತಿಮರೋಡಿ ಆಪ್ತ ಗಣೇಶ್ ಮೊಬೈಲ್ ಸೀಸ್ ಆಗಿದ್ದು, ಮೊಬೈಲ್ ರಿಟ್ರೀವ್ ಡಿಜಿಟಲ್ ಸಾಕ್ಷ್ಯದಡಿ ಮತ್ತೆ ವಿಚಾರಣೆಗೆ ಪ್ಲಾನ್ ಮಾಡಿಕೊಂಡಿದೆ. ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಮಗ್ಗಲಿಗೆ ಹೊರಳುತ್ತಿದೆ. ಸದ್ಯ ಶೋಧಕ್ಕಿಳಿದ ಎಸ್ಐಟಿಗೆ ಕೆಲ ಮೂಳೆಗಳು ಸಿಕ್ಕಿವೆ. ಈ ಮೂಳೆಗಳ ರಹಸ್ಯವೇನು ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, ಟಿವಿ9 ಧರ್ಮಸ್ಥಳ.